ಈ ಮನೇನೆ ಭೂಮ ಮರ್ದು. ಹ್ಞೂ ಇದೇ ಮನೆ. ನಾನು ಕಣ್ಮಕ್ಕನ ಜೊತೆಗೆ ಒಂದ್ಸತಿ ಬಂದಿದ್ನೆ ಹೇಳು. ಇಲ್ಲಿ ಮನೆಯಾಗೆ ಯಾಕ ದೇವ್ರು ಮಾಡಿದ್ರು. ಒಂದ್ಸತಿ ಕಣ್ಮಕ್ಕ ನಮ್ಮ ಕರ್ಕೊಂಬಂದಿತ್ತು, ಒಂದೇ ಒಂದ್ಸತಿ ಬಂದಿದ್ದೆ. ಇದೇ ಮನೇನೆ. ಭೂಮಮ್ಮ, ಭೂಮಿ, ಭೂಮಿ, ಯಾರು ನೀವು? ಯಾಕೆ ಬಂದಿದ್ದೀರ ಇಲ್ಲಿಗೆ? ನಾನು ಭೂಮಿರ ಅಮ್ಮ ಕಣಮ್ಮ. ಭೂಮಿ ಇದ್ದಾಳೆ. ಓ, ಭೂಮಿರ ಅಪ್ಪ ಅಮ್ಮನ ಇವರು. ನನ್ನ ಫೋನಲ್ಲಿ ಹೇಳಿದ್ನಲ್ಲ, ಅದಕ್ಕೇ ಬಂದಿದ್ದಾರೆ ಅನಿಸುತ್ತೆ. ಯಾಕೆ ಬಂದಿದ್ದಾರೋ ಏನೋ. ಒಳಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲ ತೋರಿಸ್ತೀನಿ ಇವ್ರಿಗೆ. ಎಲ್ಲ ಹೇಳ್ತೀನಿ. ಫಸ್ಟ್ ಕರ್ಕೊಂಡು ಹೋಗ್ತೀನಿ ಇರ್ರಿ. ಒಳಗೆ ಕರ್ಕೊಂಡು ಹೋಗ್ತೀನಿ. ಇವಾಗ ಮಾತಾಡಲ್ಲ ನಾನು. ಒಳಗಡೆ ಕರ್ಕೊಂಡು ಹೋಗ್ತೀನಿ, ಸುಮ್ಮನಿರಿ. ಓ, ಭೂಮಿರ ಅಪ್ಪ ಅಮ್ಮನ ನೀವು? ನಾನು ಅವ್ರ ಅಕ್ಕ. ನಾನು ಅವರು ಲಕ್ಕಮ್ಮ ಅವ್ರು ಇದ್ದಾರಲ್ಲ, ಅವ್ರ ಮೊದಲನೇ ಸೊಸೆ ನಾನು. ಬನ್ನಿ ಒಳಗಡೆ ಬನ್ನಿ ಆಂಟಿ. ಬನ್ನಿ ಅಂಕಲ್, ಬನ್ನಿ ಆಂಟಿ ಒಳಗಡೆ ಬನ್ನಿ. ಕೂತ್ಕೊ ಬನ್ನಿ ಆಂಟಿ, ಬನ್ನಿ ಕೂತ್ಕೊ ಬನ್ನಿ. ನಮ್ಮ ಭೂಮಿ ಇಲ್ವೇನಮ್ಮ? ಎಲ್ಲಿದ್ದಾಳೆ ನಮ್ಮ ಭೂಮಿ? ನಿಮ್ಮ ಭೂಮಿ ಆಂಟಿ ನಮ್ಮ ಜೊತೆ ಜಗಳ ಮಾಡ್ಕೊಬಿಟ್ಟು ಹೋಗ್ಬಿಟ್ಲು, ಈ ಮನೆಗೆ ಇರೋದಿಲ್ಲ ಅಂತ ಹೇಳಿ. ಅಪ್ಪ 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 ಇಬ್ಬರು ಭಾರಿ ಇದ್ದಾರೆ. ಹಿಡ್ಕೊಂಡು ನನ್ನೇ ಹೊಡೆದು ಬಿಟ್ರು ಆಂಟಿ. ನನ್ನೇ ಹೊಡೆದು ಬಿಟ್ರು ಗೊತ್ತಾ? ಚೆನ್ನಾಗಿ ಹೊಡೆದ್ರು ನನ್ನ. ಹೌದೇ? ಅಯ್ಯೋ ದೇವ್ರೆ, ನಮ್ಮ ಭೂಮಮ್ಮ ಹಿಂಗೆ ಮಾಡ್ತಾ ಇರ್ಲಿಲ್ವಲ್ಲ. ಹಂಗೆ ಮಾಡ್ತಾ ಇಲ್ಲ ಅಂತಂದರೆ ನಾವೇನೇನು ಸುಳ್ಳು ಹೇಳ್ತೀವ? ಅವರಿಬ್ಬರು ಇಟ್ಕೊಂಡು ಹೊಡೆದ್ಬಿಟ್ರು. ನಮ್ಮ ಅತ್ತೆನೇ ಕೇಳ್ರಿ. ನಾನೇನೇನು ಸುಳ್ಳು ಹೇಳ್ತಾ ಇಲ್ಲ. ಊಟ ಮಾಡಿರಿ. ಇವಾಗ ನಾನು ಏನೇನು ಮಾತಾಡಿಲ್ಲ. ನಾನೊಂದು ಮಾತು ಮಾತಾಡಿಲ್ಲ ಗೊತ್ತಾ? ಸುಮ್ಮನೆ ಜಗಳ ಮಾಡ್ಕೊಂಡು ಇವಾಗ ಅಂಗನವಾಡಿ ಟೀಚರ್ ಕೆಲಸ ಸಿಕ್ಕೈತೆ, ನಾನು ದೊಡ್ಡ ಗ್ರೇಟು, ನಾನು ಗೌರ್ಮೆಂಟ್ ಕೆಲಸದಲ್ಲಿದ್ದೀನಿ, ನಿಂದೇನು ನನಗೆ ಅಂತ ಹೇಳಿ ಏನೇನೋ ಮಾತಾಡ್ಬಿಟ್ಲು. ನಿಜವಾಗ್ಲೂ ತುಂಬ ಬೇಜಾರಾಯಿತು. ಹಿಂಗೆ ಮಾತಾಡಿದ್ರೆ ತುಂಬ ಬೇಜಾರಾಗುತ್ತೆ ಗೊತ್ತಾ? ನಮಗೇನೇನು ಕಮ್ಮಿ ಆಗಿಲ್ಲ. ಅವಳ ಹತ್ರ ಅನ್ನಿಸ್ಕೊಂಬ ಅಂಥದ್ದೇನಿಲ್ಲ ನಮಗೆ. ಹೆಂಗೆ ಮಾತಾಡಿದ್ಲು ಗೊತ್ತಾ? ನನಗಂತೂ ತುಂಬಾ ಬೇಜಾರಾಯಿತು. ಹೆಂಗೆ ನಮಗೆ ಎಂತೆಂಥ ಮಾತು ಅಂದ್ಬಿಟ್ಲಪ್ಪ ನಿಮ್ಮ ಮಗಳು. ಯಾರಿಗೂ ಹಿಂಗೆ ಮಾತಾಡಬಾರ್ದು. ನಾವು ಯಾರ ಹತ್ರನೂ ಒಂದು ಮಾತು ಕೇಳಿಲ್ಲ. ನಾವು ಎಷ್ಟು ಮರ್ಯಾದೆಯಾಗಿದ್ದಾರೋ ನಾವು ಅಕ್ಕ ತಂಗಿಯವರಾಗಲಿ, ನಮ್ಮ ಮನೇಲಿ ಎಲ್ಲ ಅಷ್ಟೇ. ನಾವು ಯಾರ ಹತ್ರನೂ ಮರ್ಯಾದೆ ತೆಗೆಸ್ಕೊಂಡಿಲ್ಲ. ಮರ್ಯಾದೆ ತೆಗೆಯೋಂಥ ಕೆಲಸ ನಾವು ಏನು ಮಾಡಿಲ್ಲ. ನಾವು ಎಷ್ಟು ಗೌರವವಾಗಿದ್ದೀವಿ ಅಂತ ನಮಗೆ ಗೊತ್ತು. ನಾವು ಇನ್ನೂವರೆಗೂ ಆಗೈತೆ ಗೊತ್ತಾ? ಯಾರ ವಿರುದ್ಧನೂ ನಾವು ಹಂಗೆ ಮಾತಾಡೋದಕ್ಕೆ ಹೋಗಿಲ್ಲ. ನಾವು ಯಾರ ಹತ್ರ ನಂಗೆ ಮಾತಾಡೋದಕ್ಕೆ ಹೋಗಿಲ್ಲ. ನಾವಂತ ಓಟು ಬಿಟ್ಟು ಆಟ ಆಡೋ ಅಂಥವ್ರಲ್ಲ. ಬಿಡಮ್ಮ, ನಾನೆಲ್ಲ ಹೇಳ್ತೀನಿ. ಅವಳಿಗೇನೋ ಗೊತ್ತಾಗಿಲ್ಲ ಅನಿಸುತ್ತೆ. ನಾನೆಲ್ಲ ಹೇಳ್ತೀನಿ, ಸುಮ್ಮನೆ ಯಾಕಮ್ಮ ಹಿಂಗೆ ಮಾಡಿದೆ ಅಂತೇಳಿ. ಎಲ್ಲೇ ಇದ್ದಾರೆ ಇವಾಗ? ಯಾರ ಮನೆಯಾಗ ಇದ್ದಾರೆ? ತೋರ್ಸಮ್ಮ. ಯಾರೇ ಅಕ್ಕ ಇವರು? ಭೂಮಿರ ಅಪ್ಪ ಅಮ್ಮ ಅಂತೆ ನೋಡು. ಪಾಪ ಇವ್ರು ಎಷ್ಟು ಒಳ್ಳೆಯರು, ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಹೆಂಗೆ ಬಂದಿದ್ದಾರೆ. ಭಾಳ ಖುಷಿ ಆಗ್ತೈತಿ. ಇವತ್ತು ನೀವು ಬಂದಿರೋದಕ್ಕೆ. ನೀವೆಷ್ಟು ಒಳ್ಳೆಯವರು. ನೀವು ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಹೆಂಗೆ ಒಳ್ಳೆ ರೀತಿಯಿಂದ ಕೇಳಿಕೊಂಡು ಬಂದಿದ್ದೀರಾ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ಮನೆ ನೋಡಲಿ ಅಂತ ಕರೆದಿರೋದು ನಾನು ಒಳಕ್ಕೆಲ್ಲನ. ಮನೆ ನೋಡಲಿ, ನನ್ನ ಹತ್ರ ಎಲ್ಲ ಒಡವೆ ಎಷ್ಟೊಷ್ಟೊಂದಿದೆ, ಅದೆಲ್ಲ ನೋಡಲಿ ಅಂತ ಕರೆಸಿರೋದು. ನಾನಿರೋದಕ್ಕೆ ಮನೆಯೆಲ್ಲ ಯಾವ ರೀತಿ ಡೆಕೋರೇಷನ್ ಮಾಡಿದ್ದೀನಿ, ಮನೆಯಾಗೆಲ್ಲ ಯಾವ್ಯಾವ ರೀತಿ ಹೊಸ ಹೊಸ ಸಾಮಾನು ತೊಗೊಂಡಿದ್ದೀನಿ, ನನ್ನ ಹತ್ರ ಎಲ್ಲ ಎಷ್ಟಿಷ್ಟೊಂದು ಒಡವೆ ಐತೆ, ಅದನ್ನೆಲ್ಲ ತೋರಿಸೋದಕ್ಕೆ ಇವ್ರನ್ನ ಕರ್ಸ್ಕೊಂಡಿರೋದು ನಾನು ಒಳಗಡೆ. ಆಮೇಲೆ ಮಾತಾಡ್ತೀನಿ, ಈಗ ಮಾತಾಡಲ್ಲ. ನಮ್ಮ ಭೂಮಿ ಬುದ್ಧಿ ಬೇಡವೆ? ಚೆನ್ನಾಗಿರ್ಬೇಕು ಅಂಬೋದು ಬೇಡವೆ? ನಾವು ಚೆನ್ನಾಗಿರಬೇಕು, ಜೊತೆಗೆ ಇರೋರಿಬ್ರು ಇನ್ನು ಎಷ್ಟು ಜನ ಇದ್ದೀವಿ, ಚೆನ್ನಾಗಿರೋಣ ಅಂತ ಹೇಳಿ ಇಲ್ಲೆಲ್ಲ ಆಗಲ್ಲ. ನಮ್ಮ ಅತ್ತೆನ ಕಂಡ್ರೆ ಮೊದಲೇ ಅಕ್ಕಪಕ್ಕದವರೆಲ್ಲ ಹುರ್ಕೊಳ್ಳೋದು ಜಾಸ್ತಿ. ಅಂಥದ್ರಲ್ಲಿ ನಾವು ಚೆನ್ನಾಗಿರ್ಬೇಕಂತ ಎಷ್ಟು ಪ್ರಯತ್ನ ಪಟ್ರು ಅವಳು ಜಗಳ ಮಾಡ್ಕೊಂಡು ಹೋಗ್ಬಿಟ್ಲು. ಈ ಥರ ಮಾಡಬಾರ್ದಪ್ಪ ಯಾರಿಗೇ ಆಗಲಿ. ಚೆನ್ನಾಗಿರೋರ ಹತ್ರ ಚೆನ್ನಾಗಿರಬೇಕು ಗೊತ್ತಾ? ನಮಗೇನು ಕಡಿಮೆ ಆಗಿಲ್ಲ ಇವತ್ತು. ನಾನು ಇಲ್ಲೋಡು ಇಂಥ ಪ್ರತಿಯೊಂದು ಒಡವೆ ಮಾಡಿಸ್ಕೊಂಡಿಲ್ಲ ಅನ್ನಂಗಿಲ್ಲ. ನೆಕ್ಲೆಸ್ ಮಾಡಿಸ್ಕೊಂಡಿದ್ದೀನಿ, ಹಾರ ಮಾಡಿಸ್ಕೊಂಡಿದ್ದೀನಿ, ನನ್ನ ಹತ್ರ ಉಂಗುರಗಳಿದ್ದಾವೆ, ಕಿವಿ ಒಲೆಯದು ಎಷ್ಟೋ ಡಿಸೈನ್ಗಳಿದ್ದಾವೆ, ಬ್ಯಾಂಗಲ್ ಇದ್ದಾವೆ, ಪ್ರತಿಯೊಂದು ಇದ್ದಾವೆ, ಎಷ್ಟೊಂದು ಜೊತೆ ಡ್ರೆಸ್ ಇದ್ದಾವೆ. ನಾವೆಲ್ಲ ಡ್ರೆಸ್ಗಳೆಲ್ಲ ಇದ್ದಾವೆ, ಇಕ್ಕೇಳಮ್ಮ ಅಂತೀನಿ. ನಮಗೇನೇನು ಕಮ್ಮಿ ಆಗಿಲ್ಲ ನೋಡ್ರಿ. ಇವಳು ನನ್ನ ತಂಗಿ, ಇವಳು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಭಾಳ ಚೆನ್ನಾಗಿ ಇವಳೆಲ್ಲನ ಓದ್ತಾಳೆ. ಮತ್ತು 35 ಸಾವಿರ ಸಂಬಳ ಇವಳಿಗೆ. ನಾವು ಎಲ್ಲನ ಹೊಸ ಮನೆ ತಗೊಂಡಿದ್ದೀವಿ. ನಮ್ಮಪ್ಪರ ಮನೆ ಭಾಳ ಚೆನ್ನಾಗೈತೆ. ನಾವೆಲ್ಲ ಮನೆ ಕಡೆಗೆಲ್ಲ ಚೆನ್ನಾಗಿದ್ದೀವಿ. ನಮಗೇನು ಬಂದಿಲ್ಲ. ನಮ್ಮಪ್ಪರೆಲ್ಲ ಸಾಹುಕಾರ್ರೆ. ಮನೆ ಕಡೆಗೆಲ್ಲ ನಾವು ರಿಲೇಟಿವ್ಸ್ ಎಲ್ಲ ನಮ್ಮ ಕಡೆಗೆಲ್ಲ ಸಾಹುಕಾರೇ ಇರೋದು. ನಮಗೇನೇನು ಕಮ್ಮಿ ಆಗಿಲ್ಲ. ನಮಗೇನು ಎಲ್ಲರ ಜೊತೆ ಚೆನ್ನಾಗಿರಬೇಕು ಅಂತ. ಬನ್ನಿ, ಬೇಕಾದ್ರೆ ನಮ್ಮದು ಒಡವೆ ಎಷ್ಟಿದೆ ನಾನು ತೋರಿಸ್ತೀನಿ ನಿಮಗೆ. ಒಡವೆ ಆಗಲಿ ನೋಡಿ, ಮನೆಗಾಗಲಿ ನಾನು ಬಂದಾಗಿಂದ ಎಷ್ಟು ನಾನು ಡೆಕೋರೇಟ್ ಎಲ್ಲ ಮಾಡಿದ್ದೀನಿ. ಮನೆಗೆಲ್ಲ ನಾವು ಬೊಕ್ಕೆಗಳು ತಂದಿಡೋದಾಗಲಿ, ಪ್ಲಾಟ್ಗಳು ಎಲ್ಲ ಪ್ರತಿಯೊಂದೂ ಈ ಮನೆಗೆ ಏನೇನೂ ಇರಲಿಲ್ಲ. ಎಲ್ಲ ಬಂದು ನಾನೇ ಮಾಡಿರೋದು ಈ ಮನೆಗೆ. ಬಿಡು, ಚೆನ್ನಾಗಿರ್ಲಿ ಹೇಳು. ಜೊತೆಗಿದ್ಮೇಲೆ ನಾನು ಇಂಥವೆಲ್ಲ ಮಾಡೋದಕ್ಕೆ ಇಷ್ಟ ಆಗಲ್ಲ ಬಿಡು. ಯಾಕೆ ಮಾಡಬೇಕು ಜೊತೆಗಿದ್ಮೇಲೆ ಅಂತ ನಾನು ಕೇಳಿ ಮಾಡ್ಬೋದಾಯ್ತು. ಆದರೆ ನಾನು ಅಂತ ಮಾಡಲ್ಲ ಆಂಟಿ. ಚೆನ್ನಾಗಿರ್ಬೇಕು ಅನ್ನೋದು ಇರೋದು ನಾವು ಇರೋರಿಬ್ರು ಅಷ್ಟೇ. ಚೆನ್ನಾಗಿರ್ಬೇಕು ಅಂತಲೇ ಇರೋದು ನಾವು. ಅಯ್ಯೋ, ಅವಳು ಆ ಹುಡುಗಿ ಭವ್ಯ ಒಳ್ಳೆಯವಳು. ಆ ಹುಡುಗಿಗೆ ಇಲ್ಲೋದೆಲ್ಲ ಹೇಳ್ಕೊಟ್ಟು ಅವಳು ಹಾಳು ಮಾಡ್ತಾಳೆ. ಇಲ್ಲಿ ಬಿಡಬೇಡ್ರಿ ಆ ಹುಡುಗಿಗೆ. ಅವಳು ಏನೇ ಅಂದ್ರೂ ಭೂಮಿ ಸರಿ ಇಲ್ಲ. ಯಾಕೆ ಸುಮ್ಮನೆ ಇಲ್ಲಿ ಬಿಡ್ತೀರಾ? ಸರಿ ಇಲ್ಲ ಅಂತ ಅನ್ಬೇಡ ಕಣಮ್ಮ. ಅಂಥದ್ದೆಲ್ಲ ಏನಿಲ್ಲ. ಅವಳೆಲ್ಲ ಸಿಟ್ಟಿನಾಗ ಏನೋ ಮಾತಾಡೋಳೆಲ್ಲ. ಚೆನ್ನಾಗಿರ್ಬೇಕು ಅಂಬೋದು ಬೇಡವೆ? ಚೆನ್ನಾಗಿರ್ಬೇಕಲ್ಲ ಎಲ್ಲರ ಜೊತೆಗೆ ಎಂಬುದು. ನಮ್ಮ ಭೂಮಿಗೆ ಯಾಕೆ ಬುದ್ಧಿ ಇಲ್ಲ? ಹೋಗು. ನಮ್ಮ ಭೂಮಿಗೆ ಬುದ್ಧಿ ಇರೋಳಾಗಿದ್ರೆ ಇಂಥ ಕೆಲಸ ಮಾಡ್ಕೊಂತಿರ್ಲಿಲ್ಲ ಅವಳು.
ಬುದ್ಧಿ ಇಲ್ಲ ಅವಳಿಗೆ. ಬುದ್ಧಿ ಇಲ್ದಲ್ಲ ಇಂಥ ಕೆಲಸ ಮಾಡ್ಕೊಂಡು ಕೂತ್ಕೊಂಡವಳೆ. ಅಲ್ಲ ಬುದ್ಧಿ ಇರೋಳಾಗಿದ್ರೆ ಹಿಂಗೆ ಮಾಡಾಳ ಅವಳು. ಸ್ವಲ್ಪನಾದ್ರೂ ತಲೆಯಾಗೆ ಯೋಚನೆ ಮಾಡಬೇಕು. ಯಾತಿಕ್ಕೊಂಡವಳೆ ಬುದ್ಧಿ ಇಲ್ವೇನ? ಅಲ್ಲ ಎಲ್ಲರ ಜೊತೆ ಪಾಪ ಚೆನ್ನಾಗಿರ್ಬೇಕು. ನೀನು ಹೆಂಗೆ ಹೇಳ್ತೀಯ ಚೆನ್ನಾಗಿರ್ಬೇಕು ಅಂತ ಅವ್ಳಿಗೆ ಗೊತ್ತಾಗಲ್ಲ ಅಷ್ಟೇ. ನಾನು ತಡಿ ಎಲ್ಲೆದ್ದಾಳೆ ಹೇಳಮ್ಮ, ಅವಳ ಮನೆ ತೋರ್ಸಮ್ಮ, ಹೇಳ್ತೀನಿ. ಹೋಗಿ ಚಂದಕ್ಕೆ ಬೈದು ಬರ್ತೀನಿ. ಅಲ್ಲ ಚೆನ್ನಾಗಿರ್ಬೇಕು ಅಂಬೋದು ಗೊತ್ತಾಗಲ್ಲ. ಎಷ್ಟು ಚೆನ್ನಾಗಿದ್ದೀರಿ ಇರೋರು ಇಬ್ಬರಳು ಹಿಂಗೆ ಮಾಡಿದ್ರೆ ನಮಗೆ ಮರ್ಯಾದೆ ಇರ್ತವೆ ಅಂತ ಬೈತೀನಿ. ನಿಜವಾಗ್ಲೂ ನಾನು ಹಂಗೆ ಅಂದ್ಕೊಂಡೆ. ಇವ್ರ ಅಪ್ಪ ಅಮ್ಮ ನೋಡಿದ್ರೆ ಇಂಥವ್ರು, ಇವ್ರ ಅಪ್ಪ ಅಮ್ಮ ನೋಡಿದ್ರೆ ಹಿಂಗೆ ನೋಡಿ. ಅಂಕಲ್ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು, ನೀವು ಚೆನ್ನಾಗಿ ಮಾತಾಡಿಸ್ತಿದ್ರು. ಅಪ್ಪ ಅಮ್ಮ ಒಳ್ಳೆಯವರು. ಇವಾಗ ನಾನು ಏನು ಅಂದ್ಕೊಂಡೆ ಅಂದರೆ ಇವಳೇ ಹಿಂಗೆ ಅಂದರೆ ಅವ್ರ ಅಪ್ಪ ಅಮ್ಮ ಹೆಂಗಪ್ಪ? ಅವ್ರ ಅಪ್ಪ ಅಮ್ಮನೂ ಒಳ್ಳೆಯವರಲ್ಲ ಅಂದ್ಕೊಂಡೆ. ನಿಜವಾಗ್ಲೂ ಪಾಪ ದೇವ್ರಂಥ ಮನುಷ್ಯರು ನೀವು. ದೇವ್ರಂಥ ಮನುಷ್ಯರನ್ನ ನಾನು ತಪ್ಪಾಗಿ ತಿಳ್ಕೊಬಿಟ್ಟೆ. ನಿಜಕ್ಕೆ ತಪ್ಪಾಗಿ ತಿಳ್ಕೊಬಿಟ್ಟೆ. ನಾವು ಈಗ ನಮ್ಮ ಅಮ್ಮರೂ ಎಲ್ಲನ ಅಡಿಕೆ ಸುಲಿಸ್ತಾರೆ, ಅಡಿಕೆ ವ್ಯಾಪಾರ ಮಾಡ್ತಾರೆ, ಮತ್ತು ಎಲ್ಲನ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲನ ಕೆಲಸದಲ್ಲಿದ್ದಾರೆ. ನಮ್ಮ ಕಡೆ ಎಲ್ಲ ಭಾಳ ಚೆನ್ನಾಗಿದ್ದಾರೆ. ನಮ್ಮ ಯಜಮಾನ್ರು ಹಂಗೆ ಚೆನ್ನಾಗಿ ದುಡಿತಾರೆ. ಇವರೇ ಇದೆಲ್ಲ ಮನೆಗೆಲ್ಲ ಪ್ರತಿಯೊಂದು ನೋಡ್ಕೊಳ್ಳೋದಾಗಲಿ, ಮನೆಗೆಲ್ಲ ರೇಷನ್ ತಂದು ಹಾಕೋದಾಗಲಿ ಎಲ್ಲ ನೋಡ್ಕೊಳ್ಳೋರು. ಎಲ್ಲ ತಂದು ನೋಡ್ಕೊಂಡ್ರು ಅವರು ಇಷ್ಟೊಂದು ಜಗಳ ಮಾಡ್ಕೊಂಡು ಹೋದ್ರಲ್ಲ. ಅವರು ಯಶೋಣ್ಣನೂ ತುಂಬ ಒಳ್ಳೆಯವರು. ಅವ್ರಿಗೂ ಇಲ್ಲದೆಲ್ಲ ಹೇಳ್ಕೊಟ್ಬಿಟ್ಲು. ಹಂಗೆ ಮಾತಾಡಿ ಹಿಂಗೆ ಮಾತಾಡಂತ ಅಣ್ಣ ತಮ್ಮಗಳೆಲ್ಲ ಜಗಳ ಮಾಡ್ಕೊಳ್ಳೋ ಥರ ಮಾಡೋದು. ಹಂಗೆ ಮಾಡಬಾರ್ದಂಟಿ. ಯಾರೇ ಆಗಲಿ ಚೆನ್ನಾಗಿರ್ಬೇಕು ತಾನೆ. ಚೆನ್ನಾಗಿರ್ಬೇಕಮ್ಮ, ಯಾರೇ ಆಯ್ತು ಚೆನ್ನಾಗಿದ್ರು ನೋಡ್ಬೋದು. ಜಗಳ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಜಗಳ ಮಾಡ್ಕೊಂಬೋದ್ರಿಂದ ಏನು ಬರುತ್ತೆ ಹೇಳು? ಜಗಳ ಮಾಡ್ಕೊಂಡ್ರೆ ಏನು ಬರಲ್ಲ. ಅಲ್ಲ ನಮ್ಮ ಭೂಮಿ ಬುದ್ಧಿ ಬೇಡವೆ ಒಂದು ಈಟ? ನಾನು ಇದೇನಿದು ಇಂಥದ್ದಾಗೈತಿ ಹೋಗತ್ತ ನಡಿಯ ಹೋಗೋಣ. ಹೋಗಿ ಚಂದಕ್ಕೆ ಬೈದು ಬರೋಣ ನಡೀಲಿ. ಸರಿಯಾಗಿ ಬೈದ್ವು. ಗೊತ್ತಾಗಲ್ವೇ ನಿನಗೆ ಅಮ್ಮಣ್ಣಿ ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಹೆಂಗಿರುತ್ತೆ ನಿಮ್ಗೆ ಒಂದೀಟನ ಗೊತ್ತಾಗಲ್ಲ ಅಂತೀನಿ. ಊಟ ಮಾಡ್ರಿ ಆಂಟಿ, ಊಟ ಮಾಡ್ರಿ. ಫಸ್ಟೇ ಊಟ ಮಾಡ್ರಿ, ಕೈ ತೊಳ್ಕೊಂಡು ಬರೋಗ್ರಿ. ಊಟ ಮಾಡಿರಂತೆ. ಹೋಗೆ ನೀರು ತಗೊಂಬಂದು ಕೊಡು ಲಾವು. ಹೋಗಪ್ಪ ನೀರು ತಂದ್ಕೊಂಡು ಕೊಡು ಲೇಪು. ಊಟ ಮಾಡ್ರಿ. ಮುದ್ದೆ ಮಾಡ್ಲಾ ಅನ್ನನೇ ಊಟ ಮಾಡ್ತಾರೆ ಕೇಳು? ಬೇಡ ಬಿಡಮ್ಮ, ಹೋಗಿ ಬರ್ತೀವಿ. ಅಲ್ಲಿಗೆ ಹೋಗಿ ಅವಳನ್ನ ಬೈದು ಬರ್ತೀವಿ. ಎಲ್ಲಿ ಹೇಳ ಅವಳ ಮನೆ ಇರೋದು? ಇಲ್ಲೇ ಐತೆ ನೋಡ್ರಿ, ಇಲ್ಲಿ ಪಕ್ಕದಲ್ಲಿ ಇದ್ದಾಳೆ. ಇಲ್ಲೇ ಪಕ್ಕದ ಮನೆನೇ ಇದೆ. ಒಂದು ಮನೆ ಬಿಟ್ಟು ಇನ್ನೊಂದು ಮನೆ, 3ನೇ ಮನೆಯಲ್ಲೇ ಅವಳು ಇರೋದು. ಆ ಮನೆಗೆ ಹೋಗ್ಬಿಟ್ಲು. ಪುಕ್ಸಟ್ಟೆ ಕೊಡ್ತಾರೆ ಅಂತೇಳಿ. ಒಬ್ರು ಮನೆಗೆ ಹೋದ್ರೆ ಏನು ಬರೋದು ತಪ್ಪುತ್ತಾ ಆಂಟಿ? ನಮ್ಮ ಮನೇಲಿ ನಾವು ಇರಬೇಕು ಅನ್ನೋದು ಗೊತ್ತಾಗೋದಿಲ್ವಾ? ಅವರು ಬಾಡಿಗೆ ಕೊಟ್ಟಿರ್ಬೋದು, ಬಾಡಿಗೆಲ್ಲ ಪುಕ್ಸಟ್ಟೆನೇ ಕೊಟ್ಟಿರ್ಬೋದು. ಪುಕ್ಸಟ್ಟೆ ಕೊಟ್ಟಿದ್ರು ಒಂದಲ್ಲ ಒಂದಿನ ಎಬ್ರಿಸಿ ಕಳಿಸ್ತಾರೆ. ನಮ್ಮನೆ ಬಿಡಮ್ಮ ಅಂತಾರೆ. ನಾಳೆ ನಮ್ಮನೆ ಬಿಡು ಅಂತ ಹೇಳಿದಾಗ ಬಿಡಲೇಬೇಕು. ಬಿಡ್ಬೇಕಮ್ಮ. ಏನು ಮಾಡೋಣ? ಅವಳಿಗೊಂದು ಈಟನ ಬುದ್ಧಿ ಇಲ್ದಂಗಿಂತ ಕೆಲಸ ಮಾಡ್ಕೊಂಡವಳಲ್ಲ. ನೀನು ಹೇಳೋದು ನೋಡಿ ನನಗಂಗೇನೆ ಬೈವದಂಗೆ ಆಗ್ತೈತಿ. ಇದೇನಪ್ಪ ನಮ್ಮ ಭೂಮಿ ಇಂಥ ಕೆಲಸ ಮಾಡ್ಕೊಂತು ಅಂತ. ಎಲ್ಲಿ ಗೊತ್ತಿಲ್ಲ ಅಕ್ಕಕ್ಕ ಇಲ್ವಿ? ಅತ್ತೆ ಎಲ್ಲ ಹೋಗಿದ್ದಾರೆ, ಬರ್ತಾರೆ ಇರಿ. ಊಟ ಮಾಡಿರಿ. ಊಟ ಮಾಡಿಕೊಂಡು ಸ್ವಲ್ಪ ಸಮಾಧಾನದಾಗ ಮಾತಾಡ್ಕೊಂಡು ಇರಿ ಆಂಟಿ. ಬೇಕಾದರೆ ಬನ್ನಿ ತೋರಿಸ್ತೀನಿ. ನನ್ನ ಹತ್ರ ಎಷ್ಟು ಒಡವೆ ಇದೆ. ನನಗೇನು ದುಡ್ಡಿಗೂ ಒಡವೆಗೆ ಏನು ಕಡಿಮೆ ಆಗಿಲ್ಲ. ನಾವೆಲ್ಲರ ಜೊತೆ ಚೆನ್ನಾಗಿರ್ಬೇಕು ಅನ್ನೋದೇ ಇರೋದು. ನಾವು ಏನು ಮನೆ ಕಡೆಗೆ ನಾವೆಲ್ಲ ಚೆನ್ನಾಗಿದ್ದೀವಿ ಆಂಟಿ. ನಾವೇನು ಚೆನ್ನಾಗಿರ್ಬೇಕಂತ ಬಯಸ್ತೀವಿ ಅಷ್ಟೇ. ಏನಿದ್ರೆ ಏನಕ್ಕೆ ಬಂದಂಗೆ ಇರೋವರೆಗೂ ಚೆನ್ನಾಗಿರ್ಬೇಕು, ಎಲ್ಲರ ಜೊತೆ ಖುಷಿಯಾಗಿ. ಯಾರೇನು ಆಂಟಿ ಸಾಯವಾಗ ಹೊತ್ಕೊಂಡು ಹೋಗ್ತಾರೆ? ಯಾರೇನು ಹೊತ್ಕೊಂಡು ಹೋಗಲ್ಲ. ಸಾಯವಾಗ ಏನು ಮಾಡಿದ್ರು ಪ್ರಯೋಜನ ಇಲ್ಲ. ಎಲ್ಲರ ಜೊತೆಗೆ ಇರಬೇಕಾದ್ರೆ ಒಟ್ಟಿಗೆ ಚೆನ್ನಾಗಿರೋದು ಕಲಿಬೇಕು ಅಷ್ಟೇ ನಾನು ಬಯಸೋದು. ಬೇರೆ ಇನ್ನೇನು ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ, ಏನೂ ಲೆಕ್ಕ ಹಾಕಕ್ಕೆ ಹೋಗಲ್ಲ ಆಂಟಿ. ಅಂಥದ್ರಲ್ಲಿ ಅವಳಿಗೆ ಜಗಳ ಮಾಡ್ಕೊಂಡು ಹೋದ್ರು ಅಂದ್ರೆ ನನಗೆ ಬೇಜಾರಾಗಲ್ವಾ? ಹೇಳಮ್ಮ ಬೇಜಾರಾಗುತ್ತೆ. ಅಲ್ಲ ಹುಡುಗಿ ಬುದ್ಧಬೇಡ್ವಿ. ಒಂದು ಜೀಟನ ತಡಿ ಹೇಳ್ತೀನಿ ಹೋಗಿ. ಎಷ್ಟು ಸುಳ್ಳು ಹೇಳ್ತೀಯೇ? ನಮ್ಮ ಅತ್ತೆ ನಮ್ಮ ಮಾವ ಕಾಣದೇ ಇರೋರು ಅಂತ ನಮ್ಮ ಅತ್ತೆ ಮಾವನ ಹತ್ರ ಇಲ್ಲದ್ದೆಲ್ಲ ಹೇಳ್ತೀರಾ? ನೀವಿಬ್ರು ಅಕ್ಕ ತಂಗಿಯವ್ರು ಇಬ್ರು ಸೇರ್ಕೊಂಡು ಇಲ್ಲದ್ದೆಲ್ಲ ಹೇಳ್ತಾ ಇದ್ದೀರಾ? ಅಳಿಯಂದ್ರೆ ಏನು ನೀವು ಏನು ಮಾತಾಡ್ತಾ ಇದ್ದೀರಾ? ಪಾಪ ನಿಮ್ಗೇನು ಗೊತ್ತು ಬಿಡಿ ಮಾವ. ಅತ್ತೆ ಇವಳು ಹೇಳೋದ ಏನು ನಂಬೇಡಿ. ಇವಳು ಒಳ್ಳೆವಳಲ್ಲ. ಇವಳು ಎಂಥವಳು ಅಂದರೆ ನಿಜವಾಗ್ಲೂ ಇವಳು ಮೋಸಗಾತಿ. ಬರೀ ಡೌರಾಣಿ ಡವ್ ಮಾಡ್ತಾ ಇರ್ತಾಳೆ. ಬರೀ ಕ್ರಿಮಿನಲ್ ಐಡಿಯಾ. ಇಲ್ಲದೆಲ್ಲ ಹೇಳ್ತಾ ಇದ್ದೀನಿ. ಕಾಣದೇ ಇಲ್ದವ್ರಿಗೆ ಪಾಪ ಅವರು ನಿಜ ಅನ್ಕೋಬೇಕಲ್ಲ. ಇಲ್ಲೋಡ್ರಿ, ಇವಳು ಹೇಳಿದ ಮಾತ್ರ ನಂಬೇಡ್ರಿ. ಫಸ್ಟ್ ನಿಮ್ಮ ಮಕ್ಕಳ ಮೇಲೆ ನೀವು ನಂಬಿಕೆ ಇಡ್ರಿ ಮಾವ. ಇವಳು ಒಳ್ಳೆವಳಲ್ಲ. ಇವಳು ಎಂಥವಳಂತ ನಾನು ಇವಳು ಬಂಡವಾಳನ ಬಯಲು ಮಾಡ್ತೀನಿ. ಏಯ್ ನೀನು ಯಾಕೋ ಬಂದೆ? ನೀನು ಯಾಕೆ ಬಂದೆ ಇಲ್ಲಿ? ನೀನು ಯಾಕೆ ಬಂದು ಇಲ್ಲಿ ಮಾತಾಡ್ತಾ ಇದೀಯಾ? ಯಾಕೆ ಮಾತಾಡ್ತಾ ಇದ್ದೀನಿ? ನಮ್ಮ ಅತ್ತೆ ಮಾವನ ಒಳಗಡೆ ಕರೆಸಿ ನೀನು ಇಲ್ಲದೆಲ್ಲ ಬಿಲ್ಡಪ್ ಕೊಡೋದಕ್ಕೆ ಕರ್ಕೊಂಬಂದಿರೋದಿಲ್ಲಿ. ಬಿಲ್ಡಪ್ ಕೊಟ್ಟು ನೀನು ಸೌಕರ್ಯಕ್ಕೆ ತೋರ್ಸೋದಕ್ಕಂತ ಇಲ್ಲಿ ಕರ್ಕೊಂಬಂದಿದ್ದೀಯ ಅನ್ನೋದು ಗೊತ್ತು ಕಣೆ ಚೆನ್ನಾಗಿ. ಎಲ್ಲ ನಾನು ಸೌಕಾತಿ ದೊಡ್ಡ ನಾನು ಶ್ರೀಮಂತರು ಒಡವೆ ಎಲ್ಲ ಮಾಡಿಸ್ಕೊಂಡಿದ್ದೀನಿ. ನಾನು ಹೆಂಡ್ತಿದ್ದು ಏನೂ ಇಲ್ಲ ಅಂತ ಹೇಳಿ ನಾನು ಹೆಂಡ್ತಿನ ಕೀಳಾಗಿ ಇವ್ರಿಗೂ ಏನೂ ಇಲ್ವಲ್ಲ ಬಡವ್ರು ಅಂತ ಹೇಳಿ ಇವ್ರ ಮುಂದೆಲ್ಲ ಬಿಲ್ಡಪ್ ಕೊಡೋದಕ್ಕೆ ಕರ್ಕೊಂಬಂದಿದ್ದೀಯ ಅನ್ನೋದು ಗೊತ್ತು. ಯಪ್ಪ ಇವನು ಎಲ್ಲಿಂದ ಬಂದಲ್ಲಪ್ಪ? ಅಯ್ಯೋ ದೇವ್ರೆ, ಇದು ಒಳ್ಳೆ ಚೆನ್ನಾಗಾಯ್ತಲ್ಲಪ್ಪ. ನನಗೆ ಭಯ ಆಗ್ತೈತೆ. ಯಪ್ಪ ಇವನು ಎಲ್ಲಿಂದ ಬಂದೋ ಏನೋ? ನಾನು ಇವ್ರಿಗೆ ಸರಿಯಾಗಿ ಫಿಟ್ಟಿಂಗ್ ಇಕ್ಕಿದ್ದೆ. ಹೋಗಿ ಭೂಮಿನ ಚೆನ್ನಾಗಿ ಬೈಯೋರು. ಏನು ಮಾಡಲಿ ಇವನು ಬಂದ್ಬಿಟ್ಟ. ಅಯ್ಯೋ ನೋಡ್ತಾ ಇರಿ. ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.